ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 15/3/2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ. ರಿವೈಸ್ ಮುರಳಿಯ ದಿನಾಂಕ 24/3/2009. ಬಾಪ್ತಾದರವರ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಕಾರ್ಯದಲ್ಲಿ ತೊಡಗಿಸಿ ಅನುಭವದ ಅಥಾರಿಟಿಯಾಗಿ ಈ ದಿನ 4 ಕಡೆಯ ಸರ್ವ ಖಜಾನೆ ಜಮಾ ಮಾಡಿಕೊಳ್ಳುವ ಸಂಪನ್ನ ಮಕ್ಕಳನ್ನು ನೋಡ್ತಿದ್ದೇವೆ. ಜೊತೆ ಪ್ರತಿಯೊಬ್ಬ ಮಗು ಎಲ್ಲಿಯ ತನಕ ಸರ್ವ ಖಜಾನೆಗಳು ಜಮಾ ಮಾಡಿಕೊಂಡಿದ್ದಾರೆ ಅದರ ಫಲಿತಾಂಶವನ್ನು ನೋಡುತ್ತಿದ್ದೇವೆ. ಖಜಾನೆಯಂತೂ ಬಾಪ್ತಾದರವರ ಮೂಲಕ ಬಹಳ ಅವಿನಾಶಿ ಪ್ರಾಪ್ತಿಯಾಗಿದೆ. ಎಲ್ಲದಕ್ಕಿಂತ ಮೊದಲು ಅತಿ ದೊಡ್ಡ ಖಜಾನೆ ಜ್ಞಾನ ಧನವಾಗಿದೆ. ಇದರಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪ್ರಾಪ್ತಿಯಾಗಿದೆ. ಹಳೆಯ ದೇಹ ಹಾಗೂ ಹಳೆಯ ಪ್ರಪಂಚದಿಂದ ಮುಕ್ತ ಜೀವನ್ಮುಕ್ತ ಸ್ಥಿತಿಯ ಮತ್ತು ಮುಕ್ತಿಧಾಮಕ್ಕೆ ಹೋಗುವ ಪ್ರಾಪ್ತಿ ಸರ್ವ ಮಕ್ಕಳಿಗೆ ಆಗಿದೆ. ಜೊತೆಯಲ್ಲಿ ಕೇವಲ ಜ್ಞಾನದ ಖಜಾನೆಯಲ್ಲ, ಯೋಗದ ಖಜಾನೆಯೂ ಇದೆ. ಇದರಿಂದ ಸರ್ವಶಕ್ತಿಗಳ ಪ್ರಾಪ್ತಿಯಾಗ್ತದೆ. ಜೊತೆಯಲ್ಲಿ ಧಾರಣೆ ಮಾಡುವ ಖಜಾನೆ, ಇದರಿಂದ ಸರ್ವ ಗುಣಗಳ ಖಜಾನೆ ಪ್ರಾಪ್ತಿಯಾಗ್ತದೆ. ಜೊತೆಯಲ್ಲಿ ಸೇವೆಯ ಖಜಾನೆ, ಇದರಿಂದ ಆಶೀರ್ವಾದಗಳ ಖಜಾನೆ, ಖುಷಿಯ ಖಜಾನೆ ಪ್ರಾಪ್ತಿಯಾಗ್ತದೆ. ಜೊತೆಯಲ್ಲಿ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ವರ್ತಮಾನ ಸಂಗಮ ಯುಗದ್ದಾಗಿದೆ, ಸಮಯದ್ದಾಗಿದೆ. ಏಕೆಂದರೆ ಇಡೀ ಕಲ್ಪದಲ್ಲಿ ಈ ಸಂಗಮದ ಸಮಯ ಅಮೂಲ್ಯ ಖಜಾನೆಯಾಗಿದೆ. ಈ ಸಂಗಮ ಸಮಯದ ಒಂದೊಂದು ಸಂಕಲ್ಪ ಅಥವಾ ಒಂದೊಂದು ಗಳಿಗೆ ಬಹಳ ಅಮೂಲ್ಯವಾದದ್ದಾಗಿದೆ. ಏಕೆಂದರೆ ಸಂಗಮ ಯುಗದಲ್ಲಿಯೇ ಬಾಪ್ತಾದ ಮತ್ತು ಮಕ್ಕಳ ಮಧುರ ಮಿಲನವಾಗ್ತದೆ. ಮತ್ಯಾವುದೇ ಯುಗದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮನ ಮಕ್ಕಳ ಮಿಲನ ಆಗೋದಿಲ್ಲ. ಜೊತೆಯಲ್ಲಿ ಸಂಗಮದ ಸಮಯವೇ ಆಗಿದೆ. ಇದರಲ್ಲಿ ಬಾಪ್ತಾದರವರ ಮೂಲಕ ಸರ್ವ ಖಜಾನೆಗಳು ಪ್ರಾಪ್ತಿಯಾಗ್ತದೆ. ಖಜಾನೆ ಜಮಾ ಆಗುವ ಸಂಗಮ ಯುಗವೇ ಆಗಿದೆ. ಮತ್ಯಾವುದೇ ಯುಗದಲ್ಲಿ ಜಮಾ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಇಲ್ಲ. ಕೇವಲ ಒಂದು ಸಂಗಮ ಯುಗವಾಗಿದೆ. ಇದರಲ್ಲಿ ಎಷ್ಟು ಜಮಾ ಮಾಡಿಕೊಳ್ಳಲು ಬಯಸುತ್ತೀರೋ ಅಷ್ಟು ಜಮಾ ಮಾಡಿಕೊಳ್ಳಬಹುದು. ಮತ್ತು ಈ ಸಂಗಮ ಸಮಯದ ಯಾವ ಮಹತ್ವತೆ ಇದೆ, ಇದು ಇದೇ ಆಗಿದೆ. ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳಿಗಾಗಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಆದ್ದರಿಂದ ಇದು ಚಿಕ್ಕ ಯುಗದ್ದು ಬಹಳ ಮಹತ್ವತೆ ಇದೆ. ಮತ್ತು ಖಜಾನೆಗಳು ಸಹ ಬಾಪ್ತಾದರವರ ಮೂಲಕ ಎಲ್ಲ ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. ತಂದೆ ಎಲ್ಲರಿಗೆ ಕೊಡ್ತಾರೆ, ಆದರೆ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಪ್ರತಿಯೊಂದು ಮಗು ತನ್ನ ಪುರುಷಾರ್ಥದನುಸಾರವಾಗಿ ಮಾಡ್ತದೆ. ತಂದೆ ಕೊಡುವವರೂ ಒಬ್ಬರೇ ಆಗಿದ್ದಾರೆ ಮತ್ತು ಒಂದೇ ಪ್ರಕಾರವಾಗಿ ಎಲ್ಲರಿಗೆ ಕೊಡ್ತಾರೆ, ಒಂದೇ ಸಮಯದಲ್ಲಿ ಕೊಡ್ತಾರೆ. ತಂದೆ ಒಂದೇ ಸಮಾನ ಕೊಟ್ಟಿದ್ದಾರೆ. ಆದರೆ ಧಾರಣೆ ಮಾಡುವುದರಲ್ಲಿ ಪ್ರತಿಯೊಬ್ಬರದ್ದು ತಮ್ಮ ತಮ್ಮ ಪುರುಷಾರ್ಥದನುಸಾರ ಆಗಿರುವುದನ್ನು ನೋಡಿದ್ದಾರೆ. ಏಕೆಂದರೆ ಖಜಾನೆಯನ್ನು ಧಾರಣೆ ಮಾಡಲು ಒಂದು ತಮ್ಮ ಪುರುಷಾರ್ಥದನುಸಾರ ಪ್ರಾರಬ್ಧವನ್ನು ಮಾಡಿಕೊಳ್ಳಬಹುದು, ಇನ್ನೊಂದು ಸದಾ ಸ್ವಯಂ ಸಂತುಷ್ಟರಾಗುವುದು ಮತ್ತು ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡುವುದು. ಸಂತುಷ್ಟತೆಯ ವಿಶೇಷತೆಯ ಮೂಲಕ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಮತ್ತು ಮೂರನೆಯದ್ದು ಸೇವೆ. ಏಕೆಂದರೆ ಸೇವೆಯ ಮೂಲಕ ಸರ್ವ ಆತ್ಮಗಳಿಗೆ ಖುಷಿಯ ಪ್ರಾಪ್ತಿಯಾಗ್ತದೆ. ಅಂದಾಗ ಖುಷಿಯ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ತನ್ನ ಪುರುಷಾರ್ಥ ಮತ್ತು ಸರ್ವರನ್ನೂ ಸಂತುಷ್ಟರನ್ನಾಗಿ ಮಾಡುವ ಪುರುಷಾರ್ಥ
ಮತ್ತೆ ಮೂರನೆಯದ್ದು ಸೇವೆ ಮಾಡುವ ಪುರುಷಾರ್ಥ. ಈ ಮೂರು ಪುರುಷಾರ್ಥಗಳನ್ನು, ಈ ಮೂರು ಪ್ರಕಾರದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಬಹುದು. ಖಜಾನೆ ಜಮಾ ಮಾಡಿಕೊಳ್ಳುವುದರಲ್ಲಿ, ವಿಶೇಷ ಸಂಬಂಧ ಸಂಪರ್ಕದಲ್ಲಿ ಬರುವುದರಲ್ಲಿ ಒಂದು ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ. ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಒಂದು ವೇಳೆ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಇವೆಲ್ಲ ಇದ್ದರೆ ಪುಣ್ಯದ ಖಾತೆ ಮತ್ತು ಆಶೀರ್ವಾದಗಳ ಖಾತೆ ಬಹಳ ಸಹಜವಾಗಿ ಜಮಾ ಮಾಡಿಕೊಳ್ಳಬಹುದು. ಬಾಪ್ದಾದ ಎಲ್ಲರ ಲೆಕ್ಕವನ್ನು ನೋಡ್ತಿದ್ದಾರೆ. ಅಂದಾಗ ಏನು ನೋಡಿದ್ದಾರೆ? 4 ಕಡೆಯ ಮಕ್ಕಳು ನಂಬರ್ ವಾರಾಗಿರುವುದನ್ನು ನೋಡಿದ್ದಾರೆ. ತಂದೆ ಒಬ್ಬರೇ ಆಗಿದ್ದಾರೆ, ಒಂದೇ ಸಮಯದಲ್ಲಿ ಕೊಡ್ತಾರೆ. ಆದರೆ ಜಮಾ ಮಾಡಿಕೊಳ್ಳೋದರಲ್ಲಿ 3 ಪ್ರಕಾರದ ಮಕ್ಕಳನ್ನು ನೋಡಿದ್ದಾರೆ. ಒಂದು ಪ್ರಕಾರದ ಮಕ್ಕಳು ಜಮಾ ಆಗಿರುವ ಖಜಾನೆಯನ್ನು ತಿನ್ನುತ್ತಾರೆ, ಜಮಾನೂ ಸಹ ಮಾಡಿಕೊಳ್ಳುತ್ತಾರೆ ಮತ್ತು ತಿಂದು ಮುಗಿಸಿಬಿಡುತ್ತಾರೆ. ಇನ್ನೊಂದು ಪ್ರಕಾರದವರು ತಿಂದು ಜಮಾ ಮಾಡಿಕೊಳ್ಳುತ್ತಾರೆ ಮತ್ತು ಜಮಾ ಮಾಡಿಕೊಳ್ಳುವುದರಲ್ಲಿ ಗಮನ ಕೊಟ್ಟು ಹೆಚ್ಚಿಸಿಕೊಳ್ಳುತ್ತಾರೆ. ಖಜಾನೆ ಹೆಚ್ಚಿಸಿಕೊಳ್ಳುವ ಸಾಧನೆ ಏನಾಗಿದೆ? ಏನು ಖಜಾನೆ ಸಿಕ್ಕಿದೆ ಅದನ್ನು ಸಮಯದಲ್ಲಿ ಏನು ಪರಿಸ್ಥಿತಿ ಬರುತ್ತದೋ ಆ ಪರಿಸ್ಥಿತಿಯಲ್ಲಿ ಅನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸುವುದು ಹೆಚ್ಚಿಸಿಕೊಳ್ಳುವ ಸಾಧನೆಯಾಗಿದೆ. ಯಾರು ಕಾರ್ಯದಲ್ಲಿ ತೊಡಗಿಸುತ್ತಾರೋ ಸ್ಥಿತಿಯ ಮೂಲಕ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಬಹುದು, ಅದರ ಜಮಾ ಆಗ್ತದೆ. ಯಾರು ಕಾರ್ಯದಲ್ಲಿ ತೊಡಗಿಸೋದಿಲ್ಲ ಅವರಿಗೆ ಜಮಾ ಆಗೋದಿಲ್ಲ. ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿ, ಸಮಯದಲ್ಲಿ ತನ್ನ ಪ್ರತಿ ಅಥವಾ ಅನ್ಯರ ಪ್ರತಿ ಕಾರ್ಯದಲ್ಲಿ ತೊಡಗಿಸುತ್ತೇನೆಯೇ? ಎಷ್ಟು ಕಾರ್ಯದಲ್ಲಿ ತೊಡಗಿಸುತ್ತೀರಿ ಅಷ್ಟು ವೃದ್ಧಿ ಆಗ್ತಾ ಹೋಗ್ತದೆ. ಏಕೆಂದರೆ ಕಾರ್ಯದಲ್ಲಿ ಉಪಯೋಗಿಸೋದರಿಂದ ಅನುಭವ ಆಗ್ತಾ ಹೋಗ್ತದೆ, ಅನುಭವದ ಅಥಾರಿಟಿ ಸೇರುತ್ತಾ ಹೋಗ್ತದೆ. ಅಂದಾಗ ಚೆಕ್ ಮಾಡಿಕೊಳ್ಳಿ, ಈ ಎಲ್ಲ ಖಜಾನೆಗಳು ಜಮಾ ಆಗಿದೆಯೇ ಎಂದು ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿ ಮತ್ತು ಹೆಚ್ಚಿಸಿಕೊಳ್ಳುವ ಸಾಧನೆಯನ್ನು ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸುತ್ತೇನೆಯೇ? ಅನುಭವದ ಅಥಾರಿಟಿ ಹೆಚ್ಚಾಗುತ್ತದೆಯೇ? ಏಕೆಂದರೆ ಅಧಿಕಾರದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಅನುಭವದ ಅಥಾರಿಟಿ ಎಲ್ಲದಕ್ಕಿಂತ ದೊಡ್ಡದು ಎಂದು ಗಾಯನ ಮಾಡಲಾಗ್ತದೆ. ಅಂದಾಗ ಪ್ರತಿಯೊಬ್ಬರೂ ತಮ್ಮ ಖಜಾನೆಯನ್ನು ಹೆಚ್ಚಿಸಿಕೊಳ್ಳಿ, ಚೆಕ್ ಮಾಡಿಕೊಳ್ಳಬೇಕು. ಏಕೆಂದರೆ ಈಗ ಚೆಕ್ ಮಾಡಿಕೊಂಡು ಈಗಲೂ ಖಜಾನೆಯನ್ನು ಹೆಚ್ಚಿಸಿಕೊಳ್ಳುವ ಸಮಯವಾಗಿದೆ. ಈಗ ಅವಕಾಶವಿದೆ, ಮತ್ತೆ ಅವಕಾಶವೂ ಸಮಾಪ್ತಿ ಆಗ್ತದೆ. ಖಜಾನೆಯನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತೀರಿ, ಆದರೆ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಖಜಾನೆ ಸಿಗ್ತದೆ, ಖುಷಿಯಿಂದ ತನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುವ ಪ್ರಯತ್ನವೂ ಸಹ ಮಾಡ್ತಾರೆ. ಆದರೆ ಯಾವಾಗ ಖಜಾನೆ ಸಿಗ್ತದೆ, ಮುರಳಿಯ ಮೂಲಕವೇ ಖಜಾನೆ ಸಿಗ್ತದೆ ಅಂದಾಗ 2 ಪ್ರಕಾರದ ಮಕ್ಕಳನ್ನು ಬಾಪ್ದಾದರವರು ನೋಡಿದ್ದಾರೆ. ಒಬ್ಬರು ಕೇಳುವಂಥವರು, ಮತ್ತೊಬ್ಬರು ಸಮಾವೇಶ ಮಾಡಿಕೊಳ್ಳುವವರು. ಕೆಲವು ಮಕ್ಕಳು ಕೇಳಿ ಬಹಳ ಖುಷಿ ಆಗ್ತಾರೆ, ಆದರೆ ಕೇಳುವುದು ಹಾಗೂ ಸಮಾವೇಶ ಮಾಡಿಕೊಳ್ಳುವುದರಲ್ಲಿ ಬಹಳ ಅಂತರವಿದೆ. ಸಮಾವೇಶ ಮಾಡಿಕೊಳ್ಳುವವರು ಅನುಭವಿ ಆಗ್ತಾ ಹೋಗ್ತಾರೆ, ಏಕೆಂದರೆ ಸಮಾವೇಶ ಆಗಿರುವುದು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುತ್ತಾರೆ, ಖಜಾನೆಯನ್ನು ಹೆಚ್ಚಿಸಿಕೊಳ್ತಾ ಇರ್ತಾರೆ. ಕೇಳುವವರು ವರ್ಣನೆ ಮಾಡ್ತಾರೆ, ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಬಾಬಾ, ಬಹಳ ಒಳ್ಳೆಯ ಮಾತನ್ನು ತಿಳಿಸಿದ್ದಾರೆ ಎಂದು ಹೇಳ್ತಾರೆ. ಆದರೆ ಸಮಾವೇಶ ಮಾಡಿಕೊಳ್ಳದೆ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಲು ಸಾಧ್ಯವಿಲ್ಲ. ಅಂದಾಗ ಪ್ರತಿಯೊಬ್ಬರೂ ಸಮಾವೇಶ ಮಾಡಿಕೊಳ್ಳುವವರು ಅಲ್ಲವೇ ಎಂದು ಚೆಕ್ ಮಾಡಿಕೊಳ್ಳಿ. ಸ್ವಲ್ಪನಾದರೂ ಒಂದು ವೇಳೆ ಕಡಿಮೆ ಇದ್ದರೆ ಭರ್ಪೂರ್, ಇಲ್ಲವೆಂದರೆ ಏರುಪೇರಾಗ್ತದೆ. ಆದರೆ ಸಮಾವೇಶ ಮಾಡಿಕೊಂಡಿರುವುದು ಫುಲ್ ಆಗಿದ್ದರೆ ಏರುಪೇರು ಇರೋದಿಲ್ಲ. ಆದ್ದರಿಂದ ಬಾಪ್ದಾದರವರು ಈ ದಿನ ಎಲ್ಲರ ಖಜಾನೆಗಳನ್ನು ಚೆಕ್ ಮಾಡಿದ್ದಾರೆ. ತಿಳಿಸಿದ್ದೇವಲ್ಲವೇ, 3 ಪ್ರಕಾರದ ಮಕ್ಕಳಿದ್ದಾರೆ. ಈಗ ತಮ್ಮೊಂದಿಗೆ ತಾವೇ ನಾನ್ಯಾರು ಎಂದು ಚೆಕ್ ಮಾಡಿಕೊಳ್ಳಿ. ಖಜಾನೆಯನ್ನು ಹೆಚ್ಚಿಸಿಕೊಳ್ಳುವುದು ಅರ್ಥಾತ್ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವುದು. ಎಷ್ಟು ಕಾರ್ಯದಲ್ಲಿ ತೊಡಗಿಸ್ತೀರಿ ಅಷ್ಟು ಖಜಾನೆ ಹೆಚ್ಚುತ್ತಾ ಹೋಗ್ತದೆ. ಏಕೆಂದರೆ ಏನೆಲ್ಲ ಖಜಾನೆಗಳಿದೆ, ಖಜಾನೆಯ ಮಾಲೀಕ ಖಜಾನೆಯನ್ನು ಕಾರ್ಯದಲ್ಲಿ ತೆಗೆದುಕೊಂಡು ಬರ್ತಾರೆ. ಖಜಾನೆ ತನ್ನನ್ನು ಕಾರ್ಯದಲ್ಲಿ ತೊಡಗಿಸೋದಿಲ್ಲ. ಹಾಗಾದರೆ ತಮ್ಮೆಲ್ಲರಿಗೆ ಸರ್ವ ಖಜಾನೆಯನ್ನು ತಂದೆ ಆಸ್ತಿಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದಾಗ ತಂದೆಯ ಖಜಾನೆಯನ್ನು ತನ್ನ ಖಜಾನೆಯನ್ನಾಗಿ ಮಾಡಿಕೊಳ್ಳುವುದರಲ್ಲಿ
ಪ್ರತಿಯೊಬ್ಬರೂ ತಮ್ಮ ಗಮನ ಕೊಡಬೇಕು. ಏಕೆಂದರೆ ಎಷ್ಟು ಖಜಾನೆ ಭರ್ಪೂರ್ ಆಗ್ತದೆ ಅಷ್ಟೇ ಭರ್ಪೂರ್ ಅವಸ್ಥೆಯಲ್ಲಿ ಅಚಲ ಅಡೋಲರಾಗ್ತಾರೆ. ಬಾಪ್ದಾದರವರು ಇದನ್ನೇ ತಿಳಿದುಕೊಳ್ತಾರೆ. ಒಂದೊಂದು ಮಗು ಸಂಪನ್ನರಾಗಿದ್ದಾರೆ, ಕಡಿಮೆ ಅಲ್ಲ. ಏಕೆಂದರೆ ಈ ಅವಕಾಶ ತಂದೆಯ ಮೂಲಕ ಅವಿನಾಶಿ ಖಾತೆ ಜಮಾ ಆಗಬೇಕು. ಇದು ಕೇವಲ ಈಗ ಆಗಲು ಸಾಧ್ಯ. ಆದ್ದರಿಂದ ಈಗಿಲ್ಲವೆಂದರೆ ಇನ್ನೆಂದಿಗೂ ಇಲ್ಲ ಎಂದೂ ಸಹ ತಿಳಿಸಲಾಗಿದೆ. ಇದು ಸಂಗಮ ಸಮಯಕ್ಕಾಗಿ ಗಾಯನವಿದೆ. ಭವಿಷ್ಯದಲ್ಲಿ ಏನು ಜಮಾ ಆಗಿದೆಯೋ ಅದರ ಫಲ ಪ್ರಾಪ್ತಿ ಮಾಡಿಕೊಳ್ತೀರಿ. ಆದರೆ ಪ್ರಾಪ್ತಿಯ ಸಮಯ ಕೇವಲ ಇದಾಗಿದೆ. ಅಂದಾಗ ಪ್ರತಿಯೊಬ್ಬರೂ ತಮ್ಮ ಖಾತೆಯನ್ನು ನೋಡಿಕೊಳ್ಳಬೇಕು. ಯಾರದ್ದು ಎಷ್ಟು ಭಂಡಾರ ಭರ್ಪೂರಾಗಿರ್ತದೆ ಅವರ ನಯನಗಳಿಂದ, ಚಲನೆಯಿಂದ, ಚೆಹರೆಯಿಂದ ಗೊತ್ತಾಗ್ತದೆ. ಅವರ ಚಲನೆ ಹಾಗೂ ಚೆಹರೆ ಅರಳಿರುವ ಗುಲಾಬಿ ಹೂವಿನ ಸಮಾನ ಅನ್ನಿಸ್ತದೆ. ಬಾಪ್ದಾದರವರು ಪ್ರತಿಯೊಬ್ಬರ ಚಲನೆ ಹಾಗೂ ಚೆಹರೆಯಿಂದ ಎಷ್ಟು ಹರ್ಷಿತ, ಎಷ್ಟು ಖುಷಿಯಿಂದ ಇರ್ತಾರೆ ಎಂದು ನೋಡುತ್ತಿರುತ್ತಾರೆ. ನಯನಗಳಿಂದ ಆತ್ಮಿಕತೆ, ಚೆಹರೆಯಿಂದ ಮುಗುಳ್ನಗು ಮತ್ತು ಕರ್ಮದಿಂದ ಪ್ರತಿಯೊಂದು ಗುಣ ಎಲ್ಲರಿಗೆ ಅನುಭವ ಆಗ್ತದೆ. ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಿ. ಬಾಪ್ದಾದರವರಿಗೆ ಪ್ರತಿಯೊಂದು ಮಗುವಿನ ಮೇಲೆ ಪ್ರತಿಯೊಂದು ಮಗು ಅನೇಕ ಆತ್ಮಗಳಿಗೆ ಈ ರೀತಿ ಖಜಾನೆಗಳಿಂದ ಸಂಪನ್ನರನ್ನಾಗಿ ಮಾಡಲಿ ಎನ್ನುವ ಇದೇ ಶುಭ ಭಾವನೆ ಇದೆ. ಈ ದಿನ ವಿಶ್ವದ ಆತ್ಮಗಳು ಎಲ್ಲರೂ ಯಾವುದಾದರೂ ಆಧ್ಯಾತ್ಮಿಕ ಶಕ್ತಿ ಸಿಗಲಿ ಎಂದು ಇದನ್ನೇ ಬಯಸ್ತಾರೆ. ಮತ್ತು ಆಧ್ಯಾತ್ಮಿಕ ಶಕ್ತಿಯ ದಾತ ತಾವು ಬ್ರಾಹ್ಮಣರೇ ಆಗಿದ್ದೀರಿ. ಏಕೆಂದರೆ ಪವಿತ್ರ, ಶ್ರೇಷ್ಠ ಮತ್ತು ಸಂಪನ್ನ ತಾವು ಆತ್ಮಗಳೇ ಆಗಿದ್ದೀರಿ. ಪವಿತ್ರತೆಯೂ ಸಹ ಎಲ್ಲ ಆತ್ಮಗಳಿಗಿಂತ ಹೆಚ್ಚು ತಾವು ಪವಿತ್ರರಾಗಿದ್ದೀರಿ. ತಾವು ಆತ್ಮಗಳ ಪೂಜೆ ಹೇಗೆ ವಿಧಿಪೂರ್ವಕವಾಗಿ ಆಗ್ತದೆ ಆ ರೀತಿ ಮತ್ಯಾರದ್ದೂ ಆಗೋದಿಲ್ಲ. ಈಗ ಕೊನೆಯ ಜನ್ಮದಲ್ಲೂ ತಾವು ಆತ್ಮಗಳ ಪೂಜೆ ಮತ್ಯಾವುದೇ ಧರ್ಮಪಿತ ಅಥವಾ ಮಹಾನ್ ಆತ್ಮಗಳು ಯಾರು ನಿಮಿತ್ತರಾಗಿದ್ದಾರೆ ಅವರದ್ದಲ್ಲ. ವಿಧಿಪೂರ್ವಕ ಪೂಜೆ ಭಲೆ ನೆನಪಾರ್ಥವಾಗಿ ಮಾಡ್ತಾರೆ, ಆದರೆ ವಿಧಿಪೂರ್ವಕವಾಗಿ ಪೂಜೆ ಆಗೋದಿಲ್ಲ. ಮತ್ತು ತಮ್ಮ ಹಾಗೆ ಖಜಾನೆ ರಿಚೆಸ್ಟ್ ಇನ್ ದಿ ವರ್ಲ್ಡ್, ತಾವು ಬ್ರಾಹ್ಮಣ ಆತ್ಮಗಳ ಒಂದು ಜನ್ಮದ ಖಜಾನೆ ಗ್ಯಾರಂಟಿ 21 ಜನ್ಮಗಳು ನಡೆಯಲೇಬೇಕು. ಏಕೆಂದರೆ ತಂದೆಯ ಮೂಲಕ ತಂದೆಯ ಆಸ್ತಿ ಸಿಕ್ಕಿದೆ. ಅಂದಾಗ ತಂದೆ ಹೇಗೆ ಅವಿನಾಶಿಯಾಗಿದ್ದಾರೆಯೋ ಹಾಗೆಯೇ ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳು ಸಹ ಅವಿನಾಶಿ ಆಗ್ತದೆ. ಆದ್ದರಿಂದ ರಿಚೆಸ್ಟ್ ಇನ್ ದಿ ವರ್ಲ್ಡ್, ಹೋಲಿಯೆಸ್ಟ್ ಇನ್ ದಿ ವರ್ಲ್ಡ್, ವಿಶ್ವದಲ್ಲಿ ಎಲ್ಲರಿಗಿಂತ ಪವಿತ್ರರು, ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೀಮಂತರು, ತಮ್ಮನ್ನು ಅಂತಹ ವಿಶೇಷ ಸೇವಾಧಾರಿ ಎಂದು ತಿಳಿದುಕೊಳ್ಳುತ್ತೀರಲ್ಲವೇ? ಈಗಿನ ಸಮಯದನುಸಾರ ವಿಶ್ವದ ಆತ್ಮಗಳಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ಎಂದು ತಿಳಿದಿದೆಯಲ್ಲವೇ? ಇಂದು ವಿಶ್ವಕ್ಕೆ ಖುಷಿ, ಶಕ್ತಿ ಹಾಗೂ ಸ್ನೇಹದ ಅವಶ್ಯಕತೆ ಇದೆ. ಆತ್ಮಿಕ ಸ್ನೇಹವನ್ನು ಬಯಸ್ತಾರೆ. ಆದರೆ ತಾವು ಬ್ರಾಹ್ಮಣ ಆತ್ಮರು ಈಗ ಸಮಯದನುಸಾರ ದಾತ ಆಗಿ ಮನಸ್ಸಿನಿಂದ ಶಕ್ತಿಗಳನ್ನು ಕೊಡಿ, ವಾಚಾದಿಂದ ಜ್ಞಾನ ಕೊಡಿ ಮತ್ತು ಕರ್ಮದ ಮೂಲಕ ಗುಣದಾನ ಮಾಡಿ. ಬ್ರಹ್ಮ ತಂದೆ ಅಂತಿಮದಲ್ಲಿ 3 ಶಬ್ದಗಳನ್ನು ಎಲ್ಲ ಮಕ್ಕಳಿಗೆ ಉಡುಗೊರೆ ರೂಪದಲ್ಲಿ ಕೊಟ್ಟಿದ್ದಾರೆ. ನೆನಪಿದೆಯಲ್ಲವೇ? ಈ 3 ಶಬ್ದಗಳನ್ನು ಒಂದು ವೇಳೆ ಸೇವೆಯಲ್ಲಿ ತೊಡಗಿಸಿದರೆ ಅನೇಕ ಆತ್ಮರನ್ನು ಸಂತುಷ್ಟರನ್ನಾಗಿ ಮಾಡಬಹುದು. ಆ 3 ಶಬ್ದಗಳು ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿಯಾಗಿದೆ. ಅಂದಾಗ ಮನಸ್ಸಾ ಮೂಲಕ ನಿರಾಕಾರಿ, ವಾಚಾ ಮೂಲಕ ನಿರಹಂಕಾರಿ ಮತ್ತು ಕರ್ಮದ ಮೂಲಕ ನಿರ್ವಿಕಾರಿ, ಈ 3 ಶಬ್ದಗಳನ್ನು ಸೇವೆಯಲ್ಲಿ ತೊಡಗಿಸಿ. ಈಗ ವಿಶ್ವಕ್ಕೆ ತಮ್ಮ ಶಕ್ತಿಗಳ ಮೂಲಕ ಸ್ವಲ್ಪ ಹೃದಯದ ಆನಂದ, ಸುಖದ ಪ್ರಾಪ್ತಿಯಾಗಲಿ. ಎಲ್ಲರೂ ನಿರಾಶ್ರಿತರಾಗಿದ್ದಾರೆ ಮತ್ತು ತಾವು ವಿಶ್ವಕ್ಕಾಗಿ ಆಶಾ ನಕ್ಷತ್ರಗಳಾಗಿದ್ದೀರಿ. ಮತ್ತು ಬಾಪ್ದಾದರವರು ಎಲ್ಲ ಮಕ್ಕಳನ್ನು ತಂದೆಯ ಆಶಾ ನಕ್ಷತ್ರಗಳನ್ನಾಗಿ ನೋಡ್ತಿದ್ದಾರೆ. ಕೇವಲ ಆಶಾ ನಕ್ಷತ್ರಗಳಲ್ಲ, ಆಸೆಗಳನ್ನು ಪೂರ್ಣ ಮಾಡುವ ಆಶಾ ನಕ್ಷತ್ರಗಳನ್ನು ನೋಡ್ತಿದ್ದಾರೆ. ಬಾಪ್ದಾದರವರ ಹತ್ತಿರ ಬಹಳ ಸ್ನೇಹ ಸದಾ ತಲುಪುತ್ತಿರುತ್ತದೆ. ಮತ್ತು ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಯಾವುದಾಗಿದೆ? ಭಿನ್ನ ಭಿನ್ನ ಪುರುಷಾರ್ಥ ಇದೆ, ಆದರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಸ್ನೇಹವಾಗಿದೆ. ಸ್ನೇಹದಲ್ಲಿ ಪರಿಶ್ರಮವೂ ಸಹ ಪ್ರೀತಿಯ ರೂಪದಲ್ಲಿ ಬದಲಾವಣೆ ಆಗ್ತದೆ. ಅಂದಾಗ ತಂದೆಗೆ ಸ್ನೇಹಿಯಾಗುವುದು ಅರ್ಥಾತ್ ಸಹಜ ಪುರುಷಾರ್ಥ ಮಾಡುವುದು. ಸ್ನೇಹದಲ್ಲಿ ತಾವೆಲ್ಲರೂ ತಮ್ಮನ್ನು ಸ್ನೇಹಿ ಎಂದು ತಿಳಿತೀರಾ? ಕೆಲವೊಮ್ಮೆ ಅಲ್ಲ, ಸದಾ ಸ್ನೇಹಿ.
ಯಾರು ತಮ್ಮನ್ನು ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿದ್ದೇನೆ ಎಂದು ತಿಳಿತೀರಿ, ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗುವುದು ಮುಳುಗಿ ಹೋಗುವವರಲ್ಲ, ಸಮಾವೇಶವಾಗಿರುವವರು ಎಂದು ತಿಳಿತೀರಿ. ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರುವವರು ಯಾರು ತಮ್ಮನ್ನು ಈ ರೀತಿ ತಿಳಿತೀರಿ ಅವರು ಕೈ ಎತ್ತಿ. ಸದಾ ಸದಾ ಶಬ್ದವನ್ನು ಅಂಡರ್ಲೈನ್ ಮಾಡಿ. ಕೈ ಎತ್ತಿ, ಕೈ ಎತ್ತಿ, ಸದಾ ಸದಾ. ಕೈಯಂತೂ ಚೆನ್ನಾಗಿ ಎತ್ತಿದ್ದೀರಿ. ಬಾಪ್ತಾದರವರು ಕೈಯನ್ನು ನೋಡಿ ಖುಷಿಯಾಗ್ತಾರೆ, ಏಕೆಂದರೆ ಸಾಹಸ ಇಟ್ಟಿದ್ದಾರೆ. ಒಂದು ವೇಳೆ ಸ್ವಲ್ಪ ಕಡಿಮೆಯಾದರೂ ಸಹ ಕೈ ಎತ್ತಿದ್ದೇನೆ ಎಂದು ನೆನಪಂತೂ ಬರ್ತದೆ, ಏಕೆಂದರೆ ಪ್ರತಿಯೊಬ್ಬ ಮಗುವಿನ ಮೇಲೆ ಬಾಪ್ತಾದರವರಿಗೆ ಅತಿ ಸ್ನೇಹ ಇದೆ. ಏಕೆಂದರೆ ಬಾಪ್ತಾದರವರಿಗೆ ಈ ಒಂದೊಂದು ಆತ್ಮ ಅನೇಕ ಬಾರಿ ಸ್ನೇಹಿಯಾಗಿದೆ, ಈಗಲೂ ಸಹ ಆಗಿದೆ, ಮತ್ತೆ ಪ್ರತಿಯೊಂದು ಕಲ್ಪ ಇದೇ ಆತ್ಮ ಸ್ನೇಹಿಯಾಗ್ತದೆ ಎಂದು ತಿಳಿದಿದೆ. ನಶೆ ಇದೆಯೇ? ನಾವೇ ಪ್ರತಿಯೊಂದು ಕಲ್ಪಕ್ಕೆ ಅಧಿಕಾರಿ ಆತ್ಮರಾಗಿದ್ದೇವೆ ಎಂದು ಖುಷಿ ಇದೆಯೇ? ಬಾಪ್ತಾದರವರು ಅಂತಹ ಅಧಿಕಾರಿ ಆತ್ಮಗಳನ್ನು ನೋಡಿ ಹೃದಯದ ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ. ಸದಾ ಅವಿಶ್ರಾಂತರಾಗಿ ಹಾರುತ್ತೀರಿ. ಒಂದು ವೇಳೆ ಎಂದಾದರೂ ಏನಾದರೂ ಪರಿಸ್ಥಿತಿ ಬಂದರೆ ಸ್ವಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಬೇಡಿ. ಸ್ವಸ್ಥಿತಿಯ ಮುಂದೆ ಪರಿಸ್ಥಿತಿ ಏನೂ ಮಾಡಲು ಸಾಧ್ಯವಿಲ್ಲ. ಒಳ್ಳೆಯದು. ಮೊದಲನೇ ಬಾರಿ ಯಾರು ಬಂದಿದ್ದೀರಿ ಅವ್ರ ಕೈ ಎತ್ತಿ. ಬಹಳ ಬರ್ತಾರೆ. ಬಾಪ್ತಾದರವರಿಗೆ ಒಬ್ಬೊಬ್ಬ ಮಗುವನ್ನು ನೋಡಿ ವಾಹ್ ನನ್ನ ಮಗುವೇ ವಾಹ್ ಎಂದು ಹೆಮ್ಮೆ ಇರ್ತದೆ. ಹೇಗೆ ತಾವು ಮಕ್ಕಳು ಹೃದಯದಲ್ಲಿ ಹಾಡುತ್ತೀರಲ್ಲವೇ? ಸ್ವಾಭಾವಿಕವಾಗಿ ವಾಹ್ ಬಾಬಾ ವಾಹ್, ನನ್ನ ಬಾಬಾ ವಾಹ್ ಎಂದು ಹಾಡುತ್ತೀರಲ್ಲವೇ? ಅದೇ ರೀತಿ ತಂದೆಯೂ ಸಹ ಮಕ್ಕಳ ಪ್ರತಿ ಇದೇ ಹಾಡು ಹಾಡ್ತಾರೆ, ವಾಹ್ ಪ್ರತಿಯೊಂದು ಮಗುವೇ ವಾಹ್. ಏಕೆಂದರೆ ತಂದೆಗೂ ಸಹ ಕಲ್ಪದ ನಂತರ ತಾವು ಮಕ್ಕಳು ಸಿಗುತ್ತೀರಿ ಮತ್ತು ಒಂದೊಂದು ಮಗು ವಿಶ್ವದ ಮುಂದೆ ಮಹಾನ್ ಆಗಿದ್ದೀರಿ. ಅಂದಾಗ ತಂದೆಯೂ ಸಹ ವಾಹ್, ಮಕ್ಕಳೇ ವಾಹ್ ಎಂದು ಹಾಡ್ತಾರೆ. ವಾಹ್ ವಾಹ್ ಅಲ್ಲವೇ? ವಾಹ್ ವಾಹ್ ಮಕ್ಕಳಲ್ಲವೇ? ವಾಹ್ ವಾಹ್ ಮಕ್ಕಳು ಕೈ ಎತ್ತಿ. ಸದಾ ನಾವು ವಾಹ್ ವಾಹ್ ಮಕ್ಕಳಾಗಿದ್ದೇವೆ ಎಂದು ಇದನ್ನೇ ನೆನಪಿಟ್ಟುಕೊಳ್ಳಿ. ಪುರುಷಾರ್ಥ ಆಗಿರಬಹುದು, ಆದರೆ ವಾಹ್ ವಾಹ್ ಮಕ್ಕಳು ತಂದೆಯ ವಾಹ್ ಅಥವಾ ವಾಹ್ ಮಕ್ಕಳು ತಂದೆಯ ಜೊತೆಯೇ ನಡೆಯುತ್ತಾರೆ, ಉಳಿದುಕೊಳ್ಳೋದಿಲ್ಲ ತಾನೆ. ಪ್ರತಿಯೊಂದು ಮಗುವಿನ ಸ್ನೇಹದ ಮಡಿಲನ್ನು ಜೊತೆ ತೆಗೆದುಕೊಂಡು ಹೋಗಲಿ ಎಂದು ತಂದೆ ಹೇಳ್ತಾರೆ. ತಯಾರಾಗಿದ್ದೀರಾ? ಮಾರ್ಗದಲ್ಲಿ ನಿಲ್ಲುವುದಿಲ್ಲ ತಾನೆ, ಜೊತೆಯಲ್ಲಿ ಹೋಗುತ್ತೀರಿ. ಏಕೆಂದರೆ ಪ್ರತಿಜ್ಞೆ ಇದೆ. ಪ್ರತಿಜ್ಞೆಯಂತೂ ನಿಭಾಯಿಸುವವರಲ್ಲವೇ? ಈಗ ಬಾಪ್ತಾದರವರು ಇದನ್ನೇ ಬಯಸ್ತಾರೆ. ತಮ್ಮ ಫರಿಷ್ಠಾ ರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ. ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾ ಡ್ರೆಸ್ನವರು ಎಂದು ಅನುಭವ ಮಾಡಿಸಿ. ಬಾಪ್ತಾದರವರು ಡ್ರಿಲ್ ತಿಳಿಸಿದ್ದಾರಲ್ಲವೇ? ವಸ್ತ್ರ ಬದಲಾವಣೆ ಮಾಡಿಕೊಳ್ಳುವ ಅಭ್ಯಾಸವಂತೂ ಇದೆಯಲ್ಲವೇ? ಅಂದಾಗ ಹೇಗೆ ಶರೀರದ ಡ್ರೆಸ್ ಬದಲಾವಣೆ ಮಾಡ್ತೀರಿ, ಅದೇ ರೀತಿ ಆತ್ಮದ ಸ್ವರೂಪ ಫರಿಷ್ಠ ಪದೇ ಪದೇ ಅನುಭವ ಮಾಡಿ. ಫರಿಷ್ಠಾ ಡ್ರೆಸ್ ಇಷ್ಟ ಆಗುತ್ತದೆಯಲ್ಲವೇ? ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ಫರಿಷ್ಠಾ ರೂಪದಲ್ಲಿ ವತನದಲ್ಲಿ ಕುಳಿತಿದ್ದಾರೆ, ಅದೇ ರೀತಿ ತಂದೆಯ ಸಮಾನ ತಾವೆಲ್ಲರೂ ಸಹ ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾ ರೂಪದಲ್ಲಿ ಅನುಭವ ಮಾಡಿ. ಏಕೆಂದರೆ ಫರಿಷ್ಠಾ ರೂಪ ಇದ್ದಾಗ ದೇವತಾ ಆಗ್ತೀರಿ. ಹೇಗೆ ತಂದೆಯದ್ದು 3 ರೂಪಗಳು ನೆನಪಿರುತ್ತದೆಯಲ್ಲವೇ? ತಂದೆ, ಶಿಕ್ಷಕ ಹಾಗೂ ಸದ್ಗುರು. ಅದೇ ರೀತಿ ತಮ್ಮದೂ ಸಹ 3 ರೂಪಗಳನ್ನು ನೆನಪು ಮಾಡಿಕೊಳ್ಳಿ. ಬ್ರಾಹ್ಮಣ ರೂಪದಿಂದ ಫರಿಷ್ಠಾ ಮತ್ತು ಫರಿಷ್ಠಾ ರೂಪದಿಂದ ದೇವತಾ ರೂಪ. ಇದು 3 ರೂಪ ಪಕ್ಕಾ ಆಗಿದೆಯಲ್ಲವೇ? ಕೆಲವೊಮ್ಮೆ ಬ್ರಾಹ್ಮಣ ವಸ್ತ್ರವನ್ನು ಧರಿಸಿ, ಕೆಲವೊಮ್ಮೆ ಫರಿಷ್ಠಾ ವಸ್ತ್ರವನ್ನು ಧರಿಸಿ, ಕೆಲವೊಮ್ಮೆ ದೇವತಾ ವಸ್ತ್ರವನ್ನು ಧರಿಸಿ. ಈ 3 ರೂಪದಲ್ಲಿ ಸ್ವತಃವಾಗಿಯೇ ತ್ರಿಕಾಲದರ್ಶಿಯ ಸೀಟಿನಲ್ಲಿ ಕುಳಿತು ಸಾಕ್ಷಿಯಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಅಂದಾಗ ಸದಾ ತಂದೆಯ ಜೊತೆ ಇರಲಿ ಎಂದು ಎಲ್ಲರ ಪ್ರತಿ ಬಾಪ್ತಾದರವರು ಬಯಸ್ತಾರೆ. ಒಂಟಿಯಾಗಬೇಡಿ. ಜೊತೆಯಲ್ಲಿದ್ದಾಗ ಜೊತೆಯಲ್ಲಿ ಹೋಗಬಹುದು. ಒಂದು ವೇಳೆ ಈಗ ಕೆಲವೊಮ್ಮೆ ಮಾತ್ರ ಜೊತೆಯಲ್ಲಿದ್ದರೆ ಜೊತೆ ಹೇಗೆ ಹೋಗ್ತೀರಿ? ಸ್ನೇಹಿಯನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಪೂರ್ತಿ ದಿನದಲ್ಲಿ ಈ ಅಭ್ಯಾಸ ಮಾಡುತ್ತೀರಿ. ಈಗೀಗ ಬ್ರಾಹ್ಮಣ, ಈಗೀಗ ಫರಿಷ್ಠಾ, ಈಗೀಗ ದೇವತಾ ರೂಪ. ಒಳ್ಳೆಯದು. ಎಲ್ಲ ಕಡೆಯ ಸರ್ವ ಮಕ್ಕಳಿಗೆ ಯಾರು ಸದಾ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ, ಸದಾ ತಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಸೇವಾಧಾರಿಯಾಗಿದ್ದಾರೆ. ಏಕೆಂದರೆ ನಾವು ವಿಶ್ವ ಪರಿವರ್ತಕರಾಗಿ
ವಿಶ್ವ ಪರಿವರ್ತನೆ ಮಾಡುತ್ತೇವೆ ಎಂದು ತಮ್ಮೆಲ್ಲರ ಪ್ರತಿಜ್ಞೆಯಾಗಿದೆ. ಅಂದಾಗ ನಡೆಯುತ್ತಾ ಓಡಾಡುತ್ತಲೂ ಸಹ ಸೇವಾಧಾರಿ ಸೇವೆಯಲ್ಲಿ ತತ್ಪರರಾಗಿರ್ತಾರೆ. ಈ ರೀತಿ ವಿಶ್ವ ಸೇವಾಧಾರಿ, ವಿಶ್ವ ಪರಿವರ್ತಕ, ಪ್ರತಿಯೊಬ್ಬರಿಗೆ ತಂದೆಯ ಖಜಾನೆಯಿಂದ ಭರ್ಪೂರ್ ಮಾಡುವವರು, ಬಾಪ್ದಾದರವರ ಎಲ್ಲ ಕಡೆಯ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಮತ್ತು ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದು ಪ್ರತಿಯೊಂದು ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮ ಬಂಧನ ಮುಕ್ತ ಭವ. ಯಾವುದೇ ಸಂಕಲ್ಪ, ಮಾತು ಅಥವಾ ಕರ್ಮವನ್ನು ಮಾಡುತ್ತೀರಿ, ಅದನ್ನು ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದು ಮಾಡುತ್ತೀರೆಂದರೆ ಯಾವುದೇ ಕರ್ಮ ವ್ಯರ್ಥ ಅಥವಾ ಅನರ್ಥವಾಗಲು ಸಾಧ್ಯವಿಲ್ಲ. ತ್ರಿಕಾಲದರ್ಶಿ ಅರ್ಥಾತ್ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮಗಳ ಗುಹ್ಯಗತಿಯನ್ನು ತಿಳಿದುಕೊಂಡು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುತ್ತೀರೆಂದರೆ ಕರ್ಮ ಬಂಧನದಲ್ಲೆಂದೂ ಬಂಧಿಸುವುದಿಲ್ಲ. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಕರ್ಮ ಬಂಧನ ಮುಕ್ತ, ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುತ್ತಾ ಇರ್ತೀರಿ. ಸುವಾಕ್ಯ: ಯಾರ ಬಳಿ ಅಲ್ಪಕಾಲದ ಇಚ್ಛೆಗಳ ಅವಿದ್ಯೆ ಇರುತ್ತದೆಯೋ ಅವರೇ ಮಹಾನ್ ಸಂಪದ್ಭರಿತರೂ ಆಗಿದ್ದಾರೆ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಹೇಗೆ ಕಾವಲುಗಾರ ಒಂದು ವೇಳೆ ಶಸ್ತ್ರಧಾರಿಯಾಗಿದ್ದರೆ ಮತ್ತು ಅವರಿಗೆ ನಿಶ್ಚಯವಿದೆ, ನನ್ನ ಶಸ್ತ್ರ ಶತ್ರುವನ್ನು ಓಡಿಸುವಂಥದ್ದಾಗಿದೆ, ಸೋಲಿಸುವಂಥದ್ದಾಗಿದೆ ಅಂದಾಗ ಅವರು ಎಷ್ಟು ನಿರ್ಭಯರಾಗಿ ನಡೆಯುತ್ತಿರುತ್ತಾರೆ. ನಿಮ್ಮ ಹತ್ತಿರವೂ ಸಹ ಸರ್ವಶಕ್ತಿಗಳ ರೂಪಿ ಶಸ್ತ್ರ ಸದಾ ಜೊತೆ ಇದೆ. ಕೇವಲ ಆಹ್ವಾನ ಮಾಡಿ ಅರ್ಥಾತ್ ಮಾಲೀಕರಾಗಿ ಆದೇಶ ಮಾಡಿ, ಆಗ ಸಫಲತೆ ಸದಾ ಆಗಿಯೇ ಬಿಟ್ಟಿದೆ. ಒಳ್ಳೆಯದು. ಓಂ ಶಾಂತಿ.